ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕ್ರಿಪ್ಟೋ ಅರ್ನಿಂಗ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇವತ್ತು ನಾನು ಯಾವುದಪ್ಪ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಏನದು, ಯಾವ ರೀತಿ ಅರ್ನ್ ಮಾಡ್ಬೋದು, ಓನ್ಲಿ ಒನ್ ಟ್ಯಾಪ್ ಮಾಡೋದ್ರ ಮುಖಾಂತರ ನಾವು ಅರ್ನ್ ಮಾಡ್ಬೋದು ಕ್ರಿಪ್ಟೋ ಟೋಕನ್ಸ್ನ. ಏನಪ್ಪ ಇದು, ಯಾವುದು, ಯಾವ ಆ್ಯಪು, ಏನು ಕತೆ ಅಂತ ಪ್ರತಿಯೊಂದು ಮಾಹಿತಿನ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ಆ್ಯಪ್ ಲಿಂಕ್ ಅಥವಾ ವೆಬ್ಸೈಟ್ ಲಿಂಕ್ ಏನಾದರೂ ಬೇಕು ಅಂತಂದರೆ, ನೀವೇನಾದರೂ ಕನ್ನಡದಲ್ಲಿ ಅರ್ನಿಂಗ್ನ ಫ್ರೀಯಾಗಿ ಮಾಡಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಲೇಬೇಕು. ಯಾಕಂದರೆ ದುಡ್ಡು ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಪ್ರತಿಯೊಬ್ಬರು ಜಾಯ್ನ್ ಆಗಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಯಾಕಂದರೆ ನಾನಲ್ಲಿ ಫ್ರೀಯಾಗಿ ಅರ್ನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದಾದಮೇಲೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನ ನನ್ನ ಯೂಟ್ಯೂಬ್ ಚಾನಲ್ನ ಬಯೋದಲ್ಲೂ ಕೂಡ ಹಾಕಿದ್ದೀನಿ. ಸೊ ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ. ಸೊ ಕಮೆಂಟಲ್ಲೂ ಟ್ಯಾಗ್ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಅಕಸ್ಮಾತ್ ಲಿಂಕ್ ಅಂತ ಸಿಕ್ಕಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಆದಷ್ಟು ತಡ ಮಾಡಿದೆ ನಾವು ಡೈರೆಕ್ಟ್ ವೀಡಿಯೋಗೆ ಹೋಗ್ಬಿಡೋಣ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮಗೆ 10 ಮಿಲಿಯನ್ ಟೋಕನ್ಸ್ ಈ ಒಂದು ಆ್ಯಪಲ್ಲಿ ನೀವೇನಾದರೂ ಪಡ್ಕೊಂಡ್ರೆ, ಆಮ್ಸ್ಟರ್ ಟೋಕನ್ ಕಾಯಿನ್ಸ್ ಅಂತ. ಸೊ ಇದೇ ಸೇರಿ ತುಂಬಾ ಮಾರ್ಕೆಟಲ್ಲಿ, ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ತುಂಬಾ ಟೋಕನ್ಸ್ ಇದ್ದಾವೆ. ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋಸ್ ಮಾಡ್ತೀನಿ. ಸೊ ನಂಬರ್ 1 ಆಗಿರೋದಂದರೆ ಆಮ್ಸ್ಟರ್ ಟೋಕನ್ಸು. ಈ ಒಂದು ನೀವು ಟೆಲಿಗ್ರಾಮ್ ಚಾನಲ್ಗೆ ಬಂದಿದ ತಕ್ಷಣ ನಿಮಗೆ ಈ ಒಂದು ರೀತಿಯ ಲಿಂಕ್ ಕಾಣುತ್ತೆ. ಲಿಂಕ್ ಮೇಲೆ ಈ ಥರ ನೀವು ಪ್ರೆಸ್ ಮಾಡಿದ್ಮೇಲೆ ಸ್ಟಾರ್ಟ್. ಇದು ಏನಪ್ಪ ಅಂದರೆ ಟೆಲಿಗ್ರಾಮ್ ಬಾಟ್ನಿಂದ ನಿಮ್ಮ ಒಂದು ಫೋನಲ್ಲಿ ನೆಟ್ವರ್ಕ್, ಇಂಟರ್ನೆಟ್ಟು, ಅದಾದಮೇಲೆ ಒಂದು ಟೆಲಿಗ್ರಾಮ್ ಆ್ಯಪ್ ಇದ್ದರೆ ಸಾಕು ಫ್ರೆಂಡ್ಸ್. ಈ ಒಂದು ಬಾಟಿಂದ ನಾವು ಇದೊಂದು ದುಡಿಯೋದಾಗಿದೆ ಫ್ರೆಂಡ್ಸ್. ಈ ಲಿಂಕ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ಏನಪ್ಪ ಮಾಡಬೇಕಂದ್ರೆ ಈ ಥರ ಓಪನ್ ಆಗುತ್ತೆ, ಆಮ್ಸ್ಟರ್ ಕಾಂಬ್ಯಾಟ್ ಟೋಕನ್ ಸೊ ವಿಲ್ ಬಿ ಲಾಂಚ್ಡ್ ಅಂತ ಇವ್ರು ತೋರಿಸ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಟ್ಯಾಪ್ ಆ್ಯಂಡ್ ಅರ್ನ್ ಕಾಯಿನ್ಸ್. ಇಂಪಾರ್ಟೆಂಟ್ ಫ್ರೆಂಡ್ಸ್, ಟ್ಯಾಪ್ ಮಾಡಿದ್ರೆ ಸಾಕು ಕಾಯಿನ್ಸ್ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟಾ ಫ್ರೆಂಡ್ಸ್? ಯಾವ ರೀತಿ ಅರ್ನ್ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ಹೆಂಗೆ ವಿತ್ಡ್ರಾ ತಗೊಳ್ಳೋದು ಎಲ್ಲನೂ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಬನ್ನಿ ಹಿಂಗೆ ನಾವು ಮುಂದೆ ಹೋಗೋಣ. ಸೊ ಇನ್ನೊಂದು ಟ್ಯಾಪ್ ಆ್ಯಂಡ್ ಅರ್ನ್ ಕಾಯಿನ್ಸ್, ಯಾವುದು ಆಮ್ಸ್ಟರ್ ಕಾಂಬ್ಯಾಟ್ ಅನ್ನೋ ಕಾಯಿನ್ಸು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ತೋರಿಸ್ತಾ ಇದ್ದಾರೆ. ಸೊ ಇದೇ ರೀತಿ ನೀವು ಒಂದು ಟೆಲಿಗ್ರಾಮ್ನ ನಿಮ್ಮ ಮೊಬೈಲಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಪ್ಲೇ ಬಟನ್ ಒತ್ತಿದ ಮೇಲೆ ಫ್ರೆಂಡ್ಸ್ ರಿಸೀವ್ ಎ ಗಿಫ್ಟ್. ಸೊ ನೋಡಿ ಫ್ರೆಂಡ್ಸ್, ಫಸ್ಟು ರಿಸೀವ್ ಎ ಗಿಫ್ಟ್ ಬರುತ್ತೆ. ಅದ್ರ ಮೇಲೆ ನಾವು 5,000 ಟೋಕನ್ಸ್ ಬರುತ್ತೆ. ಬಿಕಮ್ ಎ CEO. ಸೊ ನಂದು ಟೆಲಿಗ್ರಾಮ್ ಅಕೌಂಟಿಂದ ನಾವು ಮಾಡೋದ್ರಿಂದ ಅವ್ರು ನಮಗೆ CEO ಅಂತ ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ನೇಮ್ ಏನಿರುತ್ತೋ ಅದೇ ಬರುತ್ತೆ. ಸೊ ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್, ಈ ಒಂದು ಟೋಕನ್ನ ಕ್ರಿಪ್ಟೋ ಕರೆನ್ಸಿಲಿ ಈಗಾಗಲೇ ಬೈನಾನ್ಸು, ಟೋನ್ ಮಾರ್ಕೆಟಲ್ಲೆಲ್ಲ ಇದು ಪ್ರೀ ಲಾಂಚ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಬಿಡ್ತೀನಿ ನೋಡಿ. ಈ ಒಂದು ಟೋಕನ್ ಜುಲೈ ಎಂಡಲ್ಲಿ ಲಿಸ್ಟಿಂಗ್ ಆಗುತ್ತೆ ಫ್ರೆಂಡ್ಸ್. ಕ್ರಿಪ್ಟೋ ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಎಷ್ಟು ಟೋಕನ್ಸ್ನ ಅರ್ನ್ ಮಾಡಿಕೊಂಡಿರ್ತೀರೋ ಆ ಒಂದು ಲಿಸ್ಟ್ ಆಗುತ್ತಲ್ಲ, ಪರ್ ಟೋಕನ್ ಎಷ್ಟು ಅಂತ ಅಮೌಂಟ್ ಲಿಸ್ಟ್ ಆಗೋದ್ರ ಮೇಲೆ ನಿಮಗೆ ಈ ಒಂದು ದುಡ್ಡು ಬರುತ್ತೆ ಫ್ರೆಂಡ್ಸ್. ಈ ಒಂದು ದುಡ್ಡನ್ನ ಹೆಂಗಪ್ಪ ವಿತ್ಡ್ರಾ ಮಾಡೋದಂದರೆ, ನಾನೀಗ ಅದನ್ನು ಕೂಡ ಹೇಳ್ಕೊಡ್ತೀನಿ. ಟೋನ್ ವ್ಯಾಲೆಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಅಲ್ಲಿಂದ ಡಾಲರ್ ರೂಪಾಂತರ ನೀವು ಮನಿನ ಎಕ್ಸ್ಚೇಂಜ್ ಮಾಡಿಕೊಂಡು ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ನೀವು ತಗೋಬೋದು. ಸೊ ಈ ಒಂದು ಆ್ಯಪ್ ಲಾಂಚ್ ಆಗೋದಕ್ಕಿಂತ ಮುಂಚೆ, ಟೋಕನ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆ ನೀವು ಡೈಲಿ ಅರ್ನಿಂಗ್ಸ್ ಬರೀ ಟ್ಯಾಪ್ ಮಾಡಿ ನೋಡಿ ಫ್ರೆಂಡ್ಸ್. ಈ ಒಂದು ಇಲ್ಲಿದೆಯಲ್ಲ ಮೌಸು, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡೋದ್ರಿಂದ ನೋಡಿ ಎರಡು ಕಾಯಿನು ಆ್ಯಡ್ ಆಗ್ತಾನೆ ಇದೆ. ಸೊ ನಾವು ಏನು ಮಾಡಬೇಕಪ್ಪ, ಡೈಲಿ ಅರ್ನಿಂಗ್ಸಲ್ಲಿ ಏನು ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ದುಡ್ಡು ಮಾಡಬೇಕು, ಎಕ್ಸ್ಟ್ರಾ ಟೋಕನ್ಸ್ನ ಮಾಡಬೇಕು ಅಂದರೆ ಯಾವ ರೀತಿ ದುಡಿಯೋದು ಅಂತಂದರೆ, ಸೊ ನೀವು ಇಲ್ಲಿ ನೋಡಿ ಡೈಲಿ ರಿವಾರ್ಡ್ಸ್ ಅಂತ ಮೇಲ್ಗಡೆ ಕಾಣ್ತಾ ಇದೆ ನಿಮ್ಮದು ಲೆಫ್ಟ್ ಸೈಡಲ್ಲಿ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ್ ಈ ಒಂದು ಇಷ್ಟೂ ಕೊಟ್ಟಿದ್ದಾರೆ ಅವರು. ಇಷ್ಟರಲ್ಲಿ ಫಸ್ಟ್ ಒನ್ನು ಯೂಟ್ಯೂಬ್ಗೆ ಹೋಗಿ ವಿಡಿಯೋ ನೋಡಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ವಾಚ್ ವಿಡಿಯೋ ಅಂತ ಕೊಡಿ ಫ್ರೆಂಡ್ಸ್. ವಾಚ್ ವಿಡಿಯೋ ಅಂತ ಅಂದ್ಬಿಟ್ಟು ಅವರ ಒಂದು ಚಾನಲ್ ಏನಿರುತ್ತೆ ಆ ಒಂದು ಚಾನಲ್ಗೆ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಆ ವಿಡಿಯೋನ ವಾಚ್ ಮಾಡಿ ಲೈಕ್ ಕೊಟ್ಟಿರಿ ಈ ಒಂದು ವಿಡಿಯೋಗೆ. ಲೈಕ್ ಕೊಟ್ಟು ಈ ಒಂದು ಕಂಪ್ಲೀಟ್ ವಿಡಿಯೋ ನೀವು ನೋಡಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಬ್ಯಾಕ್ ಬಂದಾಗ 2 ನಿಮಿಷ ನೋಡಿದ್ಮೇಲೆ ನೀವು ಇಲ್ಲಿ ಚೆಕ್ ಅಂತ ಆಟೋಮೆಟಿಕ್ ತಗೊಳುತ್ತೆ. ಯಾಕಂದರೆ ಇದು 1 ಅವರ್ ಆದಮೇಲೆ ಆಟೋಮೆಟಿಕ್ ಅವರೇ ಹೇಳ್ತಾರೆ ನಿಮಗೆ 1 ಲಕ್ಷ ಟೋಕನ್ಸ್ ಕೊಡ್ತಾರೆ ಫ್ರೆಂಡ್ಸ್. 1 ಲಕ್ಷ ಟೋಕನ್ಸ್ ಕೊಡ್ತಾರೆ ಈ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ. ಡೈಲಿ ಇದೇ ಥರ ನೀವು ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ನು ಕೂಡ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದಾರೆ. ವಾಚ್ ವಿಡಿಯೋ ಮೇಲೆ ನಾವು ಈಗ ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ್, ಸೊ ಇಲ್ಲೂ ಕೂಡ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಅದೇ ಬಾಟಿಗೆ ಹೋಗಿ, ಟೆಲಿಗ್ರಾಮ್ ಬಾಟಿಗೆ ಹೋಗಿ ನೀವು ಪ್ಲೇ ಮಾಡೋದಕ್ಕೆ ಅಂದರೆ ಅರ್ನ್ ಮಾಡೋದಕ್ಕೆ
ಸೊ ಇದನ್ನು ಲೈಕ್ ಮಾಡಿ, ಒಂದು ಲೈಕ್ ಮಾಡಿಬಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ಬ್ಯಾಕ್ ಹೋಗಿ ಕಂಪ್ಲೀಟಾಗಿ ವೀಡಿಯೋ ನೋಡಲೇಬೇಕು. ಆ ಒಂದು 1 ಲಕ್ಷ ಟೋಕನ್ ಬೇಕು ಅಂತಂದರೆ ನೀವು ಕಂಪ್ಲೀಟಾಗಿ ನೋಡಲೇಬೇಕು ಫ್ರೆಂಡ್ಸ್. ಅವ್ರು 1 ಅವರ್ ಆದಮೇಲೆ ಡೈರೆಕ್ಟ್ ನೀವು ಮತ್ತೆ ಇಲ್ಲಿ ಬಂದು ಹಿಂಗೆ ಚೆಕ್ ಮಾಡಿದ್ರೆ, ಚೆಕ್ ಅಂತ ಕೊಟ್ಟರೆ ಡೈರೆಕ್ಟ್ ಈ ಒಂದು 2 ಲಕ್ಷ ಕಾಯಿನ್ಸ್ ಬರುತ್ತೆ. ಸೊ 2 ಲಕ್ಷ ಕಾಯಿನ್ಸ್ ಆಯಿತಾ ಫ್ರೆಂಡ್ಸ್. ಸೊ ಅದಾದಮೇಲೆ ಮುಂದೆ ಏನು ಡೈಲಿ ರಿವಾರ್ಡ್ಸ್ ಅಂತಲೂ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ವಾರಕ್ಕೆ 5 ಲಕ್ಷದವರೆಗೂ ಕಾಯಿನ್ ಕೊಡ್ತಾರೆ. ಡೈಲಿ ನೀವು ಇದಕ್ಕೆ ಬಂದು ಲಾಗಿನ್ ಆದರೆ ಸಾಕು, ಬಂದು ಅಲ್ಲಿ ಪ್ಲೇ ಬಟನ್ ಒಮ್ಕಿದ್ರೆ ಸಾಕು. ನೀವು ಟೆಲಿಗ್ರಾಮ್ ಬರೋದು ಪ್ಲೇ ಬಟನ್ ಒಮ್ಕಿದ್ರೆ ಸಾಕು, ನಿಮಗೆ ಒಂದು ವಾರದಷ್ಟಕ್ಕೆ 5 ಲಕ್ಷ ಕಾಯಿನ್ ಕೊಡ್ತಾರೆ. ಸೊ ಇದರಲ್ಲಿ ತುಂಬಾ ಆಗಲೇ ಬಿಲಿಯನ್ ಗಟ್ಟಲೆ ಕಾಯಿನ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. 200% ಲಿಸ್ಟಿಂಗ್ ಆಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಜಸ್ಟ್ ಒಂದು ಟ್ಯಾಪ್ ಆ್ಯಂಡ್ ಅರ್ನಿಂಗು, ನಿಮಗೆ ಏನೇನೋ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು 3 ಅವರ್ ಕಳಿತೀರ, ಒಂದು ಅರ್ಧ ಗಂಟೆ ಬಂದ್ಬಿಟ್ಟು ಜಸ್ಟ್ ಏನೋ ಮರ್ತ್ಕೊಂಡು ಮಾಡ್ತಾಯಿದ್ದೀನಿ ಇಲ್ವ ಅಂತ ಅಂದ್ಬಿಟ್ಟು ಇಲ್ಲೊಂದು 5 ನಿಮಿಷ ಟೈಮ್ ಕೊಟ್ಬಿಟ್ಟು ಹೋಗಿ, ಅಷ್ಟೇ ನಾನು ಹೇಳ್ತಾ ಇರೋದು. ಏನಪ್ಪ ಅಂತ ಅಂದರೆ ಬಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತಲ್ವ, ನಿಮಗೂ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದಾದಮೇಲೆ ಅವ್ರು ಹೇಳ್ತಾ ಇದ್ದಾರೆ ಜಾಯಿನ್ ಕ್ರಿಪ್ಟೋ ನ್ಯೂಸ್ ಚಾನಲ್ 1 ಲಕ್ಷ ಕೊಡ್ತಾರಂತೆ, ಜಾಯಿನ್ ಆಗೋಣ ಬನ್ನಿ. ಸೊ ಇವು ಟೆಲಿಗ್ರಾಮ್ ಚಾನಲ್ಗಳು ಜಾಯಿನ್ ಆದರೆ ಅವರು 1 ಲಕ್ಷ ಟೋಕನ್ ಕೊಡ್ತಾರಂತೆ, ಅದು ಕೂಡ 1 ಅವರ್ ಆದಮೇಲೆ ಕೊಡ್ತಾರೆ. ಸೊ ಇದಾದಮೇಲೆ ನಾನು ಇದು ಸೇರ್ಕೊಂಡಿದ್ದಾಯಿತು, ನೆಕ್ಸ್ಟ್ ಜಾಯಿನ್ ಅವ್ರ ಚಾನಲ್ ಜಾಯಿನ್ ಆಗೋಣ. ಸೊ ಈ ಒಂದು ಆಮ್ಸ್ಟರ್ ಕಾಂಬ್ಯಾಟ್ನ ಜಾಯಿನ್ ಆಗಿದ್ದಕ್ಕೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ಇದು ಕೂಡ ಚೆಕ್ 5000 ಕಾಯಿನ್ಸ್ ಸಿಕ್ತು ಫ್ರೆಂಡ್ಸ್. ಸೊ ಅದಾದಮೇಲೆ ಅವ್ರನ್ನ ನಾವು ಟ್ವಿಟರ್ ಅಕೌಂಟ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು. ಫಾಲೋ ಮಾಡಿದಾಗ ಟ್ವಿಟರಲ್ಲೂ ಕೂಡ ನಾನು ಈಗಾಗಲೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ಅದರಿಂದ 5000 ಕಾಯಿನೂ ಕೂಡ ಬಂತು. ಇದು ಚೂಸ್ ಯುವರ್ ಎಕ್ಸ್ಚೇಂಜಲ್ಲಿ ಫ್ರೆಂಡ್ಸ್ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಕಾಯಿನ್ಸ್ ಚೂಸ್ ಇದೆ. ಸೊ ಇದರಲ್ಲಿ ನೀವು ಬೈನಾನ್ಸ್ ಅಂತ ತುಂಬ ಜನ ಕೊಟ್ಟಿದ್ದಾರೆ. ಅದಾದಮೇಲೆ ನಾನು ಕೊಟ್ಟಿರೋದು ಏನಪ್ಪ ಅಂತಂದರೆ, ನಾನು ಕೊಟ್ಟಿರೋದು ಬಂದು ಬಿಂಗೆಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ನೀವು ಬೈನಾನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಬೈನಾನ್ಸ್ ಅಂತ ಕೊಡಿ, ಯಾಕಂದರೆ ಬೈನಾನ್ಸಲ್ಲೇ ಅದು ಎಕ್ಸ್ಚೇಂಜ್ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ಯಾಕಂದರೆ ವಿತ್ಡ್ರಾ ಮಾಡೋದಕ್ಕೆ ಯಾವುದಪ್ಪ ಆಪ್ಷನ್ ಅಂತ ನೀವು ಕೇಳ್ತಾ ಇದ್ರಲ್ಲ, ಬೈನಾನ್ಸಿನ ನಾವು ವಿತ್ಡ್ರಾ ಮಾಡ್ಬೋದು. ಈ ಒಂದು ಟೋಕನ್ಸ್ ಲಿಸ್ಟ್ ಆದರೆ ಸಾಕು ಫ್ರೆಂಡ್ಸ್. ಲಿಸ್ಟ್ ಹೆಂಗಪ್ಪ ಆಗುತ್ತೆ, ಯಾವ ರೀತಿ ವಿತ್ಡ್ರಾ ಮಾಡೋದು ಅಂತ ನಾವು ನೆಕ್ಸ್ಟ್ ಅಪ್ಪಲ್ಲಿ ತಿಳ್ಕೊಳ್ಳೋಣ. ಸೊ ಇದಾದಮೇಲೆ ಡೈಲಿ ಇಷ್ಟು ರಿವಾರ್ಡ್ಸ್ ಬರುತ್ತೆ ನಮಗೆ. ನಂದು 5000 ಕಾಯಿನ್ ಇತ್ತು, 10,000 ಕಾಯಿನ್ ಆಗಿದೆ. ಸೊ ಇನ್ನೊಂದು ಡೈಲಿ ರಿವಾರ್ಡ್ಗೆ ಹೋಗಿ ಮತ್ತೆ ನಾವು ಇಲ್ಲಿ ಚೆಕ್ ಅಂತ ಕೊಟ್ಟಾಗ ಇದೊಂದು 5000 ಕಾಯಿನ್ ಬರುತ್ತೆ. ಸೊ ಇನ್ವೈಟ್ 3 ಜನ ಫ್ರೆಂಡ್ಸ್ ಏನಾದರೂ ನೀವು ಇನ್ವೈಟ್ ಮಾಡಿದ್ರೆ 25,000 ಕಾಯಿನ್ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಇದಾದಮೇಲೆ ಡೈಲಿ ರಿವಾರ್ಡ್ಸ್ ಇಷ್ಟಾದಮೇಲೆ ನೆಕ್ಸ್ಟು ಡೈಲಿ ಚಿಪ್ಪರ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ಒಂದು ಡೈಲಿ ಚಿಪ್ಪರ್ಗೆ ನಾನು ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೀನಿ. ಸೊ ಇವತ್ತಿನ ಡೈಲಿ ಚಿಪ್ಪರ್ ಬಂದು ALT ಅಂತ ಇದೆ. ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ನ ನೀವು ರೀಲ್ಸ್ ಶಾರ್ಟ್ಸ್ ನೋಡಿದ್ರೆ ಬರ್ಬೋದು. ಇವತ್ತು ಈ ಒಂದು ಏನಪ್ಪ ಚಿಪ್ಪರ್ ಅಂತಂದರೆ ಡೈಲಿ ನಮಗೆ ಒಂದು ಮಾರ್ಸ್ ಕೋಡ್ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅದನ್ನು ಡೈಲಿ ಇನ್ಸ್ಟಾಗ್ರಾಮ್ ಚಾನಲ್ ಅವ್ರದ್ದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಾವೀಗ ಜಾಯ್ನ್ ಆಗಿದ್ದೀವಲ್ಲ ಆಮ್ಸ್ಟರ್ ಕಾಂಬ್ಯಾಟ್ ಟೆಲಿಗ್ರಾಮ್ ಚಾನಲ್ಲಿ, ಆ ಒಂದು ಚಾನಲ್ಗೆ ನಾವು ಹೋಗಿ ಟ್ಯಾಪ್ ಟು ಆ್ಯಂಡ್ ಅರ್ನ್ ಏನಪ್ಪ ALT ಅಂತ ಕೊಟ್ಟಿದ್ದಾರೆ. ಈಗ ಅಲ್ಲಿ ಕೆಳಗಡೆ ಕೋಡ್ ಕೊಟ್ಟಿರ್ತಾರೆ. ಈ ಒಂದು ಸಿಸ್ಟಮ್, ಈ ಒಂದು ಬಾಟ್ ಏನಪ್ಪ ಅಂತಂದರೆ ಡಾಟ್ ಆ್ಯಂಡ್ ಡ್ಯಾಶ್ ಅನ್ನೋ ಕೋಡ್ ಸಿಸ್ಟಮಿಂದ ವರ್ಕ್ ಆಗುತ್ತೆ. ಎಗೆ ಏನಪ್ಪ ಇವತ್ತು ಕೋಡ್ ಕೊಟ್ಟಿರೋದಂದರೆ ಡಾಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ALT ಟೋಟಲ್ ಕೊಟ್ಟಿರೋದು. ಎಲ್ಗೆ ಒಂದು ಡಾಟು ಡ್ಯಾಶು ಡಾಟ್ ಅಂತ ಕೊಟ್ಟಿದ್ದಾರೆ. ಟಿಗೆ ಬಂದುಬಿಟ್ಟು ಓನ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ನಾವೀಗ ಮಾಡಿ ನೋಡೋಣ ಬನ್ನಿ. 10 ಲಕ್ಷ ಕಾಯಿನ್ ನಾವು ಪಡ್ಕೊಳ್ಳೋಣ. ಸೊ ಈಗ ಡಾಟು ಡ್ಯಾಶ್ಗೆ ಪ್ರೆಸ್ ಮಾಡಿ ಜೋರಾಗಿ ಅನ್ಬೇಕು. ಸೊ ಟೈಮ್ ಕೊಡ್ದಿಲ್ಲಂಗೆ ಹೊಡಿಬೇಕು ಫ್ರೆಂಡ್ಸ್, ಬೇಗ ಹೊಡಿಬೇಕು. ಸೊ ನೋಡಿ ಹೊಂಟೋಗ್ತು. ಟೈಮ್ ಕೊಡಲಿಲ್ಲಂಗೆ ನಾವು ಇದು ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ಬೇಗ ಕ್ಲಿಯರ್ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ಹೇಗೇನು ಡಾಟು ಡ್ಯಾಶ್ಗೆ ಪ್ರೆಸ್ ಮಾಡಿ ಇಕ್ಕೋಬೇಕು, ಡ್ಯಾಶ್ ಬರುತ್ತೆ. ಅದಾದಮೇಲೆ ಡಾಟು ಡ್ಯಾಶು ಡಾಟ್ ಎಲ್ ಬರುತ್ತೆ. ಅದಾದಮೇಲೆ ಡ್ಯಾಶ್ ಟಿ ಬಂತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೀಗ 10 ಲಕ್ಷ ಕಾಯಿನ್ನ ನಿಮ್ಮ ಮುಂದೆ ನಾನು ಅರ್ನ್ ಮಾಡಿಕೊಂಡೆ. ಡೈಲಿ ಚಿಪ್ಪರ್ ಕಂಪ್ಲೀಟ್ ಮಾಡಿ 10 ಲಕ್ಷ ಕಾಯಿನು ಕೂಡ ನಾನು ಇಲ್ಲಿ ಅರ್ನ್ ಮಾಡಿದೆ. ಲೆವೆಲಪ್ ಕೂಡ ಆಗುತ್ತೆ, ಲೆವೆಲಪ್ ಕೂಡ ನಂದು ಆಯಿತು, ನೀವು ಇಲ್ಲಿ ನೋಡ್ಬೋದು. ಸೊ ಇದಾದಮೇಲೆ ಡೈಲಿ ಕಾಂಬೋನ ನಾವೀಗ ರೆಫರ್ ಮಾಡಿದ್ಮೇಲೆ ಡೈಲಿ ಕಾಂಬೋ ಮಾಡೋದಕ್ಕಾಗೋದು. ಸೊ ಇದಾದಮೇಲೆ ಏನಪ್ಪ ನಾನು ಇಲ್ಲಿ ಏನು ಕತೆ ಅಂತ ಅಂದ್ಬಿಟ್ಟು ನೀವು ನೆಕ್ಸ್ಟ್ ನೋಡೋದಾದರೆ ಟ್ಯಾಪ್ ಟು ಅರ್ನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬನ್ನಿ ಫ್ರೆಂಡ್ಸ್, ಇಲ್ಲಿ ಬಂದು ನೀವು ಇಲ್ಲಿ ಟ್ಯಾಪ್ ಮಾಡ್ಬೋದು. ಟೋಟಲಾಗಿ ಮೈನಿಗೆ ಅಂತ ಬಂದುಬಿಟ್ಟು ಟ್ಯಾಪ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ 3000 ಕಾಯಿನ್ ಕಾಣ್ತಾ ಇದೆಯಲ್ಲ ಲೆಫ್ಟ್ ಸೈಡು ಡೌನಲ್ಲಿ, ಆ ಒಂದು 3000 ಕಾಯಿನ್ ಕಂಪ್ಲೀಟಾಗಿ ಆಗೋ ಗಂಟ ನೀವು ಟ್ಯಾಪ್ ಮಾಡ್ಬೋದು. ಈ ಒಂದು ಟೋಕನ್ಸ್ನ ನೀವು ಮಡಿಕೊಂಡಿರಿ. ಕೆಲವೊಂದು ಯೂಟ್ಯೂಬರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಟೋಕನ್ಸ್ನಿಂದ ಪ್ರಾಫಿಟ್ ಫರ್ ಅವರ್ ಕಾಯಿನ್ಸ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಅದೇನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಮಾತ್ರ ಎನರ್ಜಿ ಲಿಮಿಟ್ ಮಾತ್ರ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿ. ಡೈಲಿ ಇಲ್ಲಿ ಬನ್ನಿ, ಮೈನಿಗೆ ಬಂದು ಬೂಸ್ಟಿಗೆ ಹೋಗಿ ಎನರ್ಜಿ ಲಿಮಿಟ್ ಮಾತ್ರ ಜಾಸ್ತಿ ಆಗಿ. ಯಾಕಂದರೆ ನಿಮ್ಮದು 3 ಜನ ರೆಫರ್ ಆಗೋ ಗಂಟ ನೀವು ಈ ಒಂದು ಡೈಲಿ ಕಾಂಬೋನ ಕ್ಲಿಯರ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಬೂಸ್ಟ್ ಮಾಡ್ಕೊತಾ ಇರಿ ಫ್ರೆಂಡ್ಸ್. ಸೊ ಅದಾದಮೇಲೆ
ಯಾಕಂದರೆ ಬೂಸ್ಟ್ ಮಾಡ್ಕೊಂಡಷ್ಟು ನೋಡಿ ಆವಾಗಲೇ 5 ಬರ್ತಿತ್ತು, 2 ಬರ್ತಿತ್ತು, ಇವಾಗ 7 ಬರ್ತಾಯಿದೆ. ಈ ಥರ 7 ಬಂದಾಗ ನೀವೊಂದು ಕಾಯಿನ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಪ್ರಾಫಿಟ್ ಪರ್ ಅವರ್ ಮೇಲ್ಗಡೆ ಬೈನಾನ್ಸ್ ಪಕ್ಕ ಇದೆ ನೋಡಿ ಫ್ರೆಂಡ್ಸ್. ಈ ಒಂದನ್ನ ಸ್ಟಾರ್ಟ್ ಮೈನಿಂಗ್ ಅಂದರೆ ಏನು, ಇಲ್ಲಿ ಬಂದುಬಿಟ್ಟು ಟೋಕನ್ನ ಮೈನ್ ಮಾಡೋದು ಫ್ರೆಂಡ್ಸ್. ಇವೆಲ್ಲ ಟೋಕನು ಇಂಪಾರ್ಟೆಂಟ್ಸ್. ನಿಮಗೆ ಇಲ್ಲಿ ನೋಡ್ತಾ ಇರೋದು, ನೀವು ಇಲ್ಲಿ BTC ಪೇರ್ +40 ಪ್ರಾಫಿಟ್ ಫರ್ ಅವರ್. ನನಗಿನ್ನ 40 ಕಾಯಿನ್ ನಾವು ವಾಪಸ್ ಹೋದ್ರೂ ಕೂಡ +40 ಕಾಯಿನ್ಸ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ನಾನು ತಿಳ್ಕೊಂಡಿರೋ ಪ್ರಕಾರ ಇಲ್ಲಿ ಒಂದು ಏನು 10 ಲಕ್ಷ ಕಾಯಿನ್ಸ್ ಕಾಣ್ತಾ ಇದೆ ಅಂತ, ಆ ಒಂದು ಕಾಯಿನ್ಸ್ನ ಜಾಸ್ತಿ ಮಡಿಕೊಳ್ತಾ ಹೋಗ್ತಾ ಇದ್ದರೆ ಈ ಒಂದು ಟೋಕನ್ ಲಿಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಇವನ್ನೆಲ್ಲ ಒಂದೇ ಸತ ಅವಾಗೇ ಪರ್ಚೇಸ್ ಮಾಡ್ಬೋದಲ್ವಾ. ಸೊ ಆ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದನ್ನು ಜಾಸ್ತಿ ಆ ಕಡೆ ಗಮನ ಕೊಡೋಕ್ಕೆ ಹೋಗಬೇಡಿ. ಸೊ ಪರ್ಚೇಸ್ ಮಾಡಿ, ನಿಮಗೆ ಹೋಗ್ತಾ ನಾನು ಡೈಲಿ ವೀಡಿಯೋ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಈ ಒಂದು ಏರ್ ಡ್ರಾಪ್ ಯಾವ ರೀತಿ ಬರುತ್ತೆ, ಏನು ಕತೆ, ಎಲ್ಲಿ ವಿತ್ಡ್ರಾ ಮಾಡೋದು ಅಂತ ನೀವು ಕೇಳ್ತಾ ಇದ್ದಾರಲ್ಲ ಫ್ರೆಂಡ್ಸ್. ಈ ಒಂದು ಏರ್ ಡ್ರಾಪ್ನ, ಈ ಒಂದು ಟೋಕನ್ಸ್ನ ಆಮ್ಸ್ಟರ್ ಟೋಕನ್ಸ್ನ ಹೆಂಗೆ ವಿತ್ಡ್ರಾ ಮಾಡೋದು, ಎಲ್ಲಿ ವಿತ್ಡ್ರಾ ಮಾಡೋದು ಅಂತ ಕೇಳೋದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಅಂತ ಇದೆ. ಈ ಒಂದು ಬಾಟಲ್ಲಿ ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಮೇಲೆ ಹೊಡೆದ್ರೆ ಫ್ರೆಂಡ್ಸ್, ಇಲ್ಲಿ ಬಂದು ಕನೆಕ್ಟ್ ಮೈ ಟೋನ್ ವ್ಯಾಲೆಟ್. ನೀವೊಂದು ಟೋನ್ ವ್ಯಾಲೆಟ್ ಎಲ್ಲಪ್ಪ ಸಿಗುತ್ತೆ ಅಂದರೆ, ಡೈರೆಕ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಟೋನ್ ವ್ಯಾಲೆಟ್ ಅಂತ ಹೊಡೆದ್ರೆ ಟೋನ್ ವ್ಯಾಲೆಟ್ ಆ್ಯಪ್ ಬರುತ್ತೆ. ಆ್ಯಪ್ ಮುಖಾಂತರ ನೀವೊಂದು ಲಾಗಿನ್ ಆಗಿ, ಅದೇನು ಕೇಳೋದಿಲ್ಲ, ಅಲ್ಲಿಂದ ಬಂದು ಡೈರೆಕ್ಟ್ ಮತ್ತೆ ಇಲ್ಲಿ ಕೊಟ್ಟರೆ ನೋಡಿ ಫ್ರೆಂಡ್ಸ್, ಆಮ್ಸ್ಟರ್ ಕಾಂಬ್ಯಾಟ್ ಕನೆಕ್ಟ್ ಅಂತ ಕೊಟ್ಟರೆ ಇಲ್ಲಿ ಮುಗೀತು ಫ್ರೆಂಡ್ಸ್, ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಏರ್ ಡ್ರಾಪ್ ನೆಕ್ಸ್ಟ್ ಮಂತ್ ಈ ಒಂದು ಏರ್ ಡ್ರಾಪಿಂದ ನೀವು ಕಾಯಿನ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದಾಗುತ್ತೆ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಡೋವಂಥ ಒಂದು ಆಮ್ಸ್ಟರ್ ಕಾಂಬ್ಯಾಟ್ನ ಒಂದು ಏರ್ ಡ್ರಾಪ್ ಅಂತಲೇ ಹೇಳ್ಬೋದು, ಅಥವಾ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅಂತ ಹೇಳ್ಬೋದು. ಇದೇ ಥರ ತುಂಬಾ ಟ್ಯಾಪ್ ಟು ಅರ್ನ್, ಓನ್ಲಿ ಟ್ಯಾಪ್ ಮಾಡಿ ಅರ್ನ್ ಮಾಡಿ ಕಾಯಿನ್ಸ್ನ ತುಂಬಾ ಆ್ಯಪ್ಸ್ಗಳ್ನ ನಾನು ತರ್ತೀನಿ. ಇದೇ ಥರ ಫ್ರೀಯಾಗಿ ಅರ್ನ್ ಮಾಡೋದು ಕೂಡ ತರ್ತೀನಿ ಫ್ರೆಂಡ್ಸ್. ನಿಮಗೆ ನನಗೇನು ಈ ವಿಡಿಯೋ ಏನಾದರೂ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದರೆ, ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಯಾರೆಲ್ಲ ಅರ್ನಿಂಗ್ಸ್ ಮಾಡಬೇಕು ಅಂತ ಇಷ್ಟಪಡ್ತಾ ಇರೋ ಅವ್ರಿಗೂ ಕೂಡ ಶೇರ್ ಮಾಡಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಕಂಪ್ಲೀಟಾಗಿ ನಾನು ಡೈಲಿ ಯಾವ್ಯಾವ ರೀತಿ ಫ್ರೀಯಾಗಿ ಅರ್ನ್ ಮಾಡೋದು ಕೂಡ ನಿಮಗೆ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.